ನಮಸ್ಕಾರ ವೀಕ್ಷಕರೇ, ಅರ್ಜೆಂಟ್ ನೋಟಿಫಿಕೇಷನ್ ಅದೇನಪ್ಪ ಅಂತಂದರೆ ಕ್ಲಾಸ್ ಎ ಬಿಟ್ಟು ಉಳಿದಿರುವಂಥ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಿಲ್ಲಪ್ಪ ಅಂದರೂ ಪರವಾಗಿಲ್ಲ. ಆಲ್ರೆಡಿ ನಿಮ್ಮ ಹತ್ರ KCT ವೆರಿಫಿಕೇಷನ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಓಕೆ, ಎಲ್ಲ ಸೀಕ್ರೆಟ್ ಕೀ ಕೂಡ ಎಲ್ಲ ಸೇಮ್ ಇರುವಂಥದ್ದು. ಆಮೇಲೆ ನೀವು ಕಂಪಲ್ಸರಿ ನಿಮ್ಮ ನೀಟ್ ಮಾರ್ಕ್ಸ್ನ ನಿಮ್ಮ ಅಪ್ಲಿಕೇಶನ್ ನಂಬರ್ ಅಂದರೆ ನೀಟ್ ಮಾರ್ಕ್ಸ್ ಎಂಟ್ರಿ ಮಾಡಲೇಬೇಕು. ಅದನ್ನು ಪ್ರಿಂಟ್ಔಟ್ ತೆಗೆದುಕೊಂಡ್ರೆ ಸಾಕು. ಒಂದು ವೇಳೆ ನೀವು ಕರ್ನಾಟಕ CTಗೆ ಅಪ್ಲೈನೇ ಮಾಡಿದ್ದಿಲ್ಲ, ಕ್ಲಾಸ್ ಬಿ ಆಗಿದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡಿದ್ದಿಲ್ಲ ಅಂತ ತಿಳ್ಕೊಳ್ಳಿ, 7ನೇ ತಾರೀಕಿಂದ ಅಂದರೆ ಇವತ್ತಿನಿಂದ ಆಲ್ರೆಡಿ ನಡೆದಿದೆ. 7, 8, 9 3 ದಿನಗಳಿದೆ. ದಯವಿಟ್ಟು ಕ್ಲಾಸ್ ಎ ವಿದ್ಯಾರ್ಥಿಗಳು ಬಿಟ್ಟು ಅಂದರೆ BCD ಆ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡಿಲ್ಲ, ಅಥವಾ ಒಟ್ಟಾಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದುವರೆಗೂ ಮಾಡ್ಕೊಂಡೇ ಇಲ್ಲ ಅಂತಂದರೆ 7, 8, 9ನೇ ತಾರೀಕು ದಯವಿಟ್ಟು ಕೇಗೆ ವಿಸಿಟ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಕೊಡ್ತಾರೆ. ಓಕೆ, ಅರ್ಥ ಆಯ್ತು ಅಂತ ಗೊತ್ತಾಯ್ತೀನಿ. ಮತ್ತು ಕರ್ನಾಟಕ CT ಮಾರ್ಕ್ ಅಲಾಟ್ಮೆಂಟ್ ಇವತ್ತು ನೈಟ್ ಬರುವಂಥ ಸಾಧ್ಯತೆ ಇದೆ. ಬಂದಾಗ ನಿಮಗೆ ಹೇಳಿರ್ತೇನೆ. ಓಕೆ, ಸೊ ಮತ್ತು ಹೆಚ್ಚಿನ ಒಂದು ಯಾರಿಗಾದ್ರೂ ಗೈಡೆನ್ಸ್ ಬೇಕಿತ್ತಂದ್ರೂ ನನಗೆ ವಾಟ್ಸಪ್ ಮಾಡ್ಬೋದು. ಸ್ಪೆಷಲಿ ಮ್ಯಾನೇಜ್ಮೆಂಟ್ ಡೀಮ್ಡ್ ಯೂನಿವರ್ಸಿಟಿ ಆಗಿರ್ಬೋದು, ಒಂದು ಆಗಸ್ಟ್ 14ರಿಂದ ನಡೀತೆ MCC ಸಂಬಂಧಪಟ್ಟಿರುವಂಥದ್ದು. ಓಕೆ, ಮತ್ತು ಕೆನಲ್ಲಿ ನಡೆಯುವಂತಹ ಕೌನ್ಸಿಲಿಂಗ್ ಆಗಿರ್ಬೋದು, ಅಥವಾ ಒಂದು MCC ನಡೆಸುವಂಥ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಗೈಡೆನ್ಸ್ ಬೇಕಾಗಿತ್ತು ಅಂದರೆ ವಾಟ್ಸಪ್ ಮಾಡಿ. ಮತ್ತು ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.